ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ನೀಟ್ 2026 ಅಪ್ಲಿಕೇಶನ್ ಓಪನ್ ಇದೆ. ಸೊ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ನೀಟ್ ಎಕ್ಸಾಮಿನೇಷನ್ಗೆ ಅನ್ನೋಂಥದ್ದನ್ನು ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮೊದಲನೇದಾಗಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಮುಂಚೆ ಫಸ್ಟು ಅಪ್ಲಿಕೇಶನ್ ಓಪನ್ ಇದೆ. ಯಾವತ್ತಿನವರೆಗೂ ಅಪ್ಲಿಕೇಶನ್ ಓಪನ್ ಇರುತ್ತೆ ಅಂತಂದರೆ 8 ಮಾರ್ಚ್ 2026ವರೆಗೂ ಅಪ್ಲಿಕೇಶನ್ ಓಪನ್ ಇರುತ್ತೆ. ಹಾಗೆ ಎಕ್ಸಾಮಿನೇಷನ್ ಡೇಟು ಸಹ ಅನೌನ್ಸ್ ಮಾಡಿದ್ದಾರೆ. ಸೊ ಇಟ್ಸ್ 3rd May 2026 ಸಂಡೇ ಆಗಿರುತ್ತೆ. May 3rd 2026 ಸಂಡೇ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ನೋಡೋದಾದರೆ ನೀವು ನೋಡ್ತಿರ್ಬೋದು, ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಆಲ್ರೆಡಿ. ಸೊ 10th ಮಾರ್ಕ್ಸ್ ಕಾರ್ಡ್, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಹಾಗೆ ನಿಮ್ಮ ಕಾಸ್ಟ್ ಆರ್ ಇನ್ಕಮ್ ಸರ್ಟಿಫಿಕೇಟ್, ಇದಕ್ಕೆ ಸೆಂಟ್ರಲ್ ಕಾಸ್ಟ್ ಆರ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ದು ಏನಾದ್ರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದರೆ ಅದ್ರದ್ದು ಸಹ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಿಮ್ಗೆ ಯಾವುದೆಲ್ಲ ಅಪ್ಲಿಕೇಬಲ್ ಆಗುತ್ತೋ, ಜನರಲ್ ಇದ್ದರೆ ಯಾವ ಕ್ಯಾಟಗರಿಗೂ ಯಾವ ಸರ್ಟಿಫಿಕೇಟು ಬೇಕಾಗಿಲ್ಲ. ಬಟ್ ಬೇರೆದಕ್ಕೆ ಯಾವುದಾದ್ರು ಇದ್ದರೆ ಸೊ ಕಾಸ್ಟ್ ಆರ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆರ್ SC/ST. ಅದಾದ ನಂತರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು 2 ಮೊಬೈಲ್ ನಂಬರ್ ಮತ್ತು 2 ಇಮೇಲ್ ID ಬೇಕಾಗುತ್ತೆ. ಮೊದಲನೇದಾಗಿ ನೀವು ಲಾಗಿನ್ ಆಗೋದಕ್ಕೆ ಒಂದು ಮೊಬೈಲ್ ನಂಬರ್ ಕೇಳುತ್ತೆ. ಫರ್ದರ್ ನಿಮಗೆ ಬಂದಾಗ ಒಂದು ಪೇರೆಂಟ್ದು ನಂಬರ್ ಕೇಳುತ್ತೆ, ಆಲ್ಟರ್ನೇಟಿವ್ ನಂಬರ್ ಕೇಳುತ್ತೆ, ಪೇರೆಂಟ್ ನಂಬರ್ ಬೇಕಾಗುತ್ತೆ. ಸೊ ಹಾಗಾಗಿರೋದ್ರಿಂದ 2 ಮೊಬೈಲ್ ನಂಬರನ್ನು ರೆಡಿ ಮಾಡ್ಕೊಳ್ಳಿ. ಒಂದು ನಿಮ್ಮದು, ಇನ್ನೊಂದು ಪೇರೆಂಟ್ಸ್ದನ್ನು ಮೊಬೈಲ್ ನಂಬರನ್ನು, ಮತ್ತು 2 ಮೇಲ್ ID, ಅದೇ ಥರನೇ ಮೇಲ್ ID. ಫಸ್ಟ್ ಲಾಗಿನ್ ಆಗೋದಕ್ಕೆ ನಿಮ್ಮ ಡೀಟೇಲ್ಸ್ ಕಂಪ್ಲೀಟಾಗಿ ಬರುವಂಥದ್ದು ಎಲ್ಲ ಅದಕ್ಕೆ ಬರುತ್ತೆ. ಸೊ ಸೆಕೆಂಡ್ ಒನ್ ಬಂದು ಪೇರೆಂಟ್ ಮೇಲ್ ID ಬೇಕಾಗುತ್ತೆ. ಸೊ 2 ಕಾಂಟ್ಯಾಕ್ಟ್ ನಂಬರ್ ಮತ್ತು 2 ಇಮೇಲ್ IDನ ರೆಡಿ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ, ಅಂದರೆ ವೈಟ್ ಬ್ಯಾಕ್ಗ್ರೌಂಡಲ್ಲಿರುವಂಥ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ರೆಡಿ ಮಾಡ್ಕೊಳ್ಳಿ ನಿಮ್ಮದು. ಅದಾದ ನಂತರ ಇಂಪ್ರೆಷನ್ಸ್ ಅಂತಂದರೆ ನಿಮ್ಮ 10 ಫಿಂಗರ್ಸ್, ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, 10 ಫಿಂಗರ್ಸ್ನ ಇಂಪ್ರೆಷನ್ ನೀವು ಕಂಪ್ಲೀಟಾಗಿ ಈ ರೀತಿಯಾಗಿ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆ ರೀತಿಯಾಗಿ ನೀವು 10 ಫಿಂಗರ್ಸ್ ಇಂಪ್ರೆಷನನ್ನು ತೊಗೋಬೇಕಾಗತ್ತೆ. ಹಾಗೆ ತಂಬ್ ಇಂಪ್ರೆಷನನ್ನು ತೊಗೊಳ್ಳಿ. ಹಾಗೆ ನೆಕ್ಸ್ಟ್ ಒಂದು ಸಿಗ್ನೇಚರ್ ಅಂತ ವೈಟ್ ಪೇಪರ್, ನಿಮ್ಮ ಸಿಗ್ನೇಚರನ್ನು ವೈಟ್ ಪೇಪರಲ್ಲಿ ಸೊ ಪ್ರಿಸ್ಕ್ರೈಬ್ ಕಂಪ್ಲೀಟಾಗಿ ಫಾರ್ಮೇಟ್ ಕೊಟ್ಟಿರ್ತಾರೆ, ಸೈಜ್ ಎಷ್ಟಿರಬೇಕು ಅಂತ, ಆ ಫಾರ್ಮೇಟಲ್ಲಿ ಸೊ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಓಕೆ, ಹಾಗಾದರೆ ಇದನ್ನು ಯಾವ ಕೋರ್ಸಿಗೆ ನಾವು ಅಪ್ಲೈ ಮಾಡ್ತಿರೋದು ನೀಟ್ ಎಕ್ಸಾಮಿನೇಷನ್ ಅಂತಂದರೆ, ಸೊ ನೀಟ್ ಎಕ್ಸಾಮಿನೇಷನ್ ಬಂದು ನಿಮಗೆ MBBS, BDS, ಆಯುಷ್, ಹಾಗೆ ವೆಟರ್ನರಿ ಸೈನ್ಸ್, BSc ನರ್ಸಿಂಗ್, ಈ ಎಲ್ಲ ಕೋರ್ಸುಗಳಿಗೆ ನಿಮಗೆ ಕಾಮನ್ ಆಗಿ ನಡೆಯುವಂಥ ಎಕ್ಸಾಮಿನೇಷನ್ನೇ ನೀಟ್ ಎಕ್ಸಾಮಿನೇಷನ್ನು. ಅದಕ್ಕೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ನೋಡೋಣ. ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನೀವು ಅಪ್ಲಿಕೇಶನ್ ಫರ್ದರ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಸೊ ಈಗ ನೋಡೋಣ ಡೈರೆಕ್ಟಾಗಿ ಆನ್ಲೈನಾಗಿ ಲೈವ್ ಆಗಿ ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಅಪ್ಲೈ ಮಾಡುವಂಥದ್ದನ್ನು ನೋಡೋಣ. ಬೆಟರ್ ಯೂಸೇಜ್ಗೆ ನೀವು ಗೂಗಲ್ ಕ್ರೋಮನ್ನು ಯೂಸ್ ಮಾಡ್ಕೊಳ್ಳಿ. ಈಗ ಬನ್ನಿ, ಗೂಗಲ್ ಕ್ರೋಮಲ್ಲಿ ಜಸ್ಟ್ ನೀಟ್ 2020 UG 2026 ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ ಎಂಟರ್ ಮಾಡಿದ್ಮೇಲೆ ನೋಡ್ಬೋದು, ಫಸ್ಟ್ ಲಿಂಕ್ಗೆ ಕಾಣಿಸ್ತಿದೆಯಲ್ಲ, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲೂ ಸಹ ಇದೆ, ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ ನೀಟ್ UG 2026 ಇಸ್ ಲೈವ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಫಾರ್ ದ ನೀಟ್ UG 2026 ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫರ್ದರ್ ನಿಮಗೆ ಇಲ್ಲಿ ಸ್ಟೆಪ್ಸನ್ನು ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನು ಸಹ. ಇಲ್ಲಿ ಫಸ್ಟ್ ಅಪ್ಲೈ ಫಾರ್ ದ ಆನ್ಲೈನ್ ರಿಜಿಸ್ಟ್ರೇಷನ್ ಇರುತ್ತೆ, ಮತ್ತು ಫಿಲ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಮತ್ತು ಪೇ ದ ಎಕ್ಸಾಮಿನೇಷನ್ ಫೀಸ್, ಮತ್ತು ಡೌನ್ಲೋಡ್ ದ ಕನ್ಫರ್ಮೇಷನ್ ಫೀಸ್. ಇಷ್ಟು ನಿಮಗೆ 4 ಸ್ಟೆಪ್ಸ್ ಆಗಿರುತ್ತೆ. ನಿಮಗೆ ಡೌನ್ಲೋಡ್ ದ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಇದೆ. ಇಲ್ಲಿ ಇನ್ಫಾರ್ಮೇಷನ್ ಬುಲೆಟಿನ್ ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ, ನಿಮ್ಮ ಎಕ್ಸಾಮಿನೇಷನ್ ಡೀಟೇಲ್ಸ್ ಬಗ್ಗೆ ಕಂಪ್ಲೀಟಾಗಿ, ಅಪ್ಲಿಕೇಶನ್ನಿಂದ ಹಿಡಿದು ಎಕ್ಸಾಮಿನೇಷನ್ ಸಿಟಿಯಿಂದ ಹಿಡಿದು ಫೀಸ್ ಸ್ಟ್ರಕ್ಚರಿಂದ ಹಿಡಿದು ಎಲ್ಲ ಡೀಟೇಲ್ಸ್ ಇದೆ. ನಿಮಗೆ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇನ್ಫಾರ್ಮೇಷನ್ ಬುಲೆಟಿನನ್ನು ಚೆಕ್ ಮಾಡ್ಕೋಬೋದು. ಈಗ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಫಸ್ಟು ಮತ್ತೆ ಇನ್ಫಾರ್ಮೇಷನ್ ಬುಲೆಟಿನ್ ಇದೆ, ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ನಿಮಗೆ ಅಪ್ಲಿಕೇಶನ್ ಫೀಸು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡ್ಬೋದು. ಜನರಲ್ ಕ್ಯಾಂಡಿಡೇಟ್ಸ್ಗೆ 1700 ರೂಪೀಸ್, ಜನರಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ OBC ನಾನ್ ಕ್ರೀಮಿ ಲೇಯರ್ ಆಗಿದ್ದರೆ 1600 ರೂಪೀಸ್, SC/ST ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಸೊ 1000 ರೂಪೀಸ್ ಆಗಿರುತ್ತೆ ಅಪ್ಲಿಕೇಶನ್ ಫೀಸ್ ಇದು. ಮತ್ತು ಔಟ್ಸೈಡ್ ಇಂಡಿಯಾ ಆಗಿದ್ದರೆ 9500 ರೂಪೀಸ್ ಆಗಿರುತ್ತೆ. ಸೊ ಇದು ನಿಮಗೆ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಹಾಗೆ ನೀವು ಇಲ್ಲಿ ಕೆಳಗಡೆ ಇನ್ಸ್ಟ್ರಕ್ಷನ್ಸನ್ನು ಓದ್ಕೊಂಡು ಕೆಳಗಡೆ ಬಂದು ಇಲ್ಲಿ ಕ್ಲಿಕ್ ಮಾಡಿ. ಟಿಕ್ ಮಾಡಿದ್ದಾದಮೇಲೆ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಇದೆಯಲ್ವಾ, ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಸ್ಟೆಪ್ಗೆ ಎಂಟರ್ ಆಗ್ತೀವಿ. ಇಲ್ಲಿ ಫಸ್ಟು ನಿಮ್ಮ ನೇಮನ್ನು ಎಂಟ್ರಿ ಮಾಡ್ಕೊಳ್ಳಿ.
ನೇಮನ್ನು ಎಂಟ್ರಿ ಮಾಡ್ಕೊಳ್ಳಿ. ಅಲ್ಲಿ ಏನು ಡೀಟೇಲ್ಸ್ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ ನೇಮ್, ಫಾದರ್ ನೇಮ್, ಮದರ್ ನೇಮ್, ಕ್ಯಾಂಡಿಡೇಟ್, ಡೇಟ್ ಆಫ್ ಬರ್ತ್ ಎಲ್ಲ ಪ್ರಾಪರಾಗಿ ಎಂಟ್ರಿ ಮಾಡ್ಕೊಳ್ಳಿ. ಇಟ್ ಶುಡ್ ಬಿ ಆಸ್ ಪರ್ ದ 10th ಮಾರ್ಕ್ಸ್ ಕಾರ್ಡ್ ಏನೇ ಇರುತ್ತೆ 10th ಮಾರ್ಕ್ಸ್ ಕಾರ್ಡಲ್ಲಿ, ಸೊ ಅದೇ ಥರನೇ ಇರಬೇಕಾಗತ್ತೆ ನಿಮ್ಗಿಲ್ಲಿ. ಓಕೆ, ನೆಕ್ಸ್ಟ್ ಜನರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ನಿಮ್ಮ ಡೀಟೇಲ್ಸನ್ನು ಏನು ಎಂಟ್ರಿ ಮಾಡಿದ್ದೀರಾ ಮತ್ತೆ ಕನ್ಫರ್ಮ್ ಮಾಡಿ ಅದನ್ನು ಡೀಟೇಲ್ಸನ್ನು, ನೇಮ್ ಆಗಲಿ, ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ. ಮತ್ತೆ ಒನ್ಸ್ ಅಗೇನ್ ಎಂಟ್ರಿ ಮಾಡಬೇಕಾಗತ್ತೆ ನೀವು. ಓಕೆ, ಇವೆಲ್ಲ ಡೀಟೇಲ್ಸ್ ಆದಮೇಲೆ ಮತ್ತೆ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ. ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಪಿನ್ ಕೋಡನ್ನು ಹಾಕಿ, ಹಾಗೆ ಮೇಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ ಇಲ್ಲಿ. ಮತ್ತು ಇಮೇಲ್ ಅಡ್ರೆಸ್ಸನ್ನು ಕನ್ಫರ್ಮ್ ಮಾಡಿ ಮತ್ತೆ ಇನ್ನೊಂದ್ಸರಿ ಎಂಟ್ರಿ ಮಾಡಿ. ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಮತ್ತು ಕನ್ಫರ್ಮ್ ಮೊಬೈಲ್ ನಂಬರ್. ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇದು ಆಪ್ಷನಲ್ಲು, ಬೇಕಾದ್ರೆ ನೀವು ಅದು ಇನ್ನೊಂದು ಮೊಬೈಲ್ ನಂಬರ್ ಇದ್ದರೆ ಎಂಟ್ರಿ ಮಾಡ್ಕೋಬೋದು. ಮತ್ತು ಪ್ರೆಸೆಂಟ್ ಅಡ್ರೆಸ್ಸು, ಈಗ ನೀವೇನು ಎಂಟ್ರಿ ಮಾಡಿದ್ದೀರ ಡೀಟೇಲ್ಸು ಅಡ್ರೆಸ್ಸು ಸೇಮ್ ಇದ್ದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಅದು ಮೇಲೆ ಇರುವಂಥ ಡೇಟಾ ಕಾಪಿ ಆಗುತ್ತೆ. ಇಲ್ಲಾಂದರೆ ನೀವು ಡಿಫ್ರೆಂಟ್ ಇದ್ದರೆ ಬೇರೆ ಡಿಫ್ರೆಂಟನ್ನು ಎಂಟ್ರಿ ಮಾಡ್ಕೋಬೋದು. ಮತ್ತು ಇಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ ನಿಮಗೆ ಪಾಸ್ವರ್ಡಲ್ಲಿ 18 to 13 ಕ್ಯಾರೆಕ್ಟರ್ ಇರಬೇಕಾಗತ್ತೆ ಮಿನಿಮಮ್. ಸೊ ಅಟ್ಲೀಸ್ಟ್ ಒಂದು ಅಪ್ಪರ್ ಕೇಸ್ ಇರಬೇಕು, ಒಂದು ಲೋಯರ್ ಕೇಸ್ ಆಲ್ಫಾಬೆಟ್ ಇರಬೇಕಾಗತ್ತೆ, ಒಂದು ನ್ಯೂಮರಿಕಲ್ ವ್ಯಾಲ್ಯೂ ನಂಬರ್ ಇರಬೇಕಾಗತ್ತೆ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಇರಬೇಕಾಗತ್ತೆ. ಇಷ್ಟನ್ನು ಇನ್ಕ್ಲೂಡ್ ಮಾಡಿಕೊಂಡು ನೀವು ಪಾಸ್ವರ್ಡನ್ನು ಮೆನ್ಷನ್ ಮಾಡಿ. ಬಟ್ ಪಾಸ್ವರ್ಡನ್ನು ಬರೆದು ಇಟ್ಕೊಳ್ಳಿ ಇದನ್ನು, ಯಾಕೆಂದರೆ ನೀವು ಮರ್ತೋದ್ರೆ ಆಫ್ಕೋರ್ಸ್ ಫಾರ್ಗಟ್ ಪಾಸ್ವರ್ಡ್ ಕೊಡ್ಬೋದು. ಸೊ ಬೆಟರ್ ನೀವು ಬರ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಸೆಕ್ಯೂರಿಟಿ ಕ್ವಶನ್ ಅಂತ ಇರುತ್ತೆ, ಅಂದರೆ ನೀವೇನಾದ್ರು ಪಾಸ್ವರ್ಡ್ ಮರ್ತೋದಾಗ ಒಂದು ಸೆಕ್ಯೂರಿಟಿ ಕ್ವಶನ್ ಕೇಳುತ್ತೆ. ಸೊ ಹಾಗಾಗಿರೋದ್ರಿಂದ ನೀವು ಯಾವ್ದಾದ್ರು ಒಂದು ಸೆಕ್ಯೂರಿಟಿ ಕ್ವಶನನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ರಲ್ವಾ, ಅದನ್ನು ಎಂಟ್ರಿ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ನಿಮಗೆ
ನಿಮ್ಮದು ಕಂಪ್ಲೀಟಾಗಿ ಅಪ್ಲಿಕೇಶನ್ ಆಗಿದೆ, ರಿವ್ಯೂ ಇದೆ ಇದು. ನೀವು ಅಂದರೆ ನೀವು ಫರ್ದರ್ ಹೋಗೋದಕ್ಕೆ ಮುಂಚೆ ಎಲ್ಲ ಚೆಕ್ ಮಾಡಿಕೊಂಡು ಅಗ್ರಿ ಆಗಿದ್ದಾದಮೇಲೆ ನೀವು ಕಂಪ್ಲೀಟಾಗಿ ಫರ್ದರ್ ನೀವು ಇಲ್ಲಿ ಸಬ್ಮಿಟನ್ನು ಮಾಡಬೇಕಾಗತ್ತೆ. ಬಿಫೋರ್ ಪ್ರೊಸೀಡಿಂಗ್ ಪ್ಲೀಸ್ ರಿವ್ಯೂ ಯುವರ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ. ಪ್ರೆಸೆಂಟ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್, ಕನ್ಫರ್ಮ್ ದೆಮ್ ಬೈ ಸೆಲೆಕ್ಟಿಂಗ್ ಆಲ್ ದ ರಿಕ್ವೈರ್ಡ್ ಚೆಕ್ ಬಾಕ್ಸಸ್. ಇಲ್ಲಿ ನಿಮಗೆ ಚೆಕ್ ಬಾಕ್ಸಸ್ ಇದೆ, ಇಲ್ಲಿ ಚೆಕ್ ಬಾಕ್ಸಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಟಿಕ್ ಮಾಡಿದ್ರೇ ನಿಮಗೆ ಫರ್ದರ್ ಪ್ರೊಸೀಡ್ ಆಗುವಂಥದ್ದು. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ದ ಸೆಂಡ್ OTP ವೆರಿಫೈ ದ ಮೊಬೈಲ್ ನಂಬರ್ ಇದೆ. ಇಲ್ಲ ನೀವೇನಾದ್ರು ಇನ್ನೂ ಎಡಿಟ್ ಮಾಡಬೇಕು ಅಂತಂದರೆ ಎಡಿಟ್ ಮಾಡ್ಕೋಬೋದು ಇಲ್ಲಿ. ಇಲ್ಲಾಂದರೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ OTP ಬರುತ್ತೆ. OTPನ ಎಂಟ್ರ್ ಮಾಡಬೇಕಾಗತ್ತೆ. ಮೊಬೈಲ್ ನಂಬರ್ಗೆ ನೀವು ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರ್ತೀರಾ ಆ ಮೊಬೈಲ್ ನಂಬರ್ಗೆ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ರಿಜಿಸ್ಟ್ರೇಷನ್ ಕಂಪ್ಲೀಟ್, ರಿಜಿಸ್ಟ್ರೇಷನ್ ಆಯ್ತು. ಈಗ ಫರ್ದರ್ ನಿಮಗೆ ಅಪ್ಲಿಕೇಶನ್ ನಂಬರ್ ಬರುತ್ತೆ, ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ನಂಬರ್ ಕಾಣಿಸ್ತಿದೆಯಲ್ಲ ರೈಟ್ ಸೈಡಲ್ಲಿ. ಆಸ್ ವೆಲ್ ಆಸ್ ನಿಮಗೆ ಮೇಲ್ಗೂ ಸಹ ಒಂದು ಮೇಲ್ ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ನಂಬರ್. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಫರ್ದರ್ ನಿಮ್ಮದೇ ಇದೆ ಅಪ್ಲಿಕೇಶನ್ ನಂಬರ್ ಆಗಿರುತ್ತೆ. ನೆಕ್ಸ್ಟ್ ಫರ್ದರ್ ಇನ್ನು ಉಳಿದಿರೋಂಥ ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ ಕರ್ಸರ್ ಕೆಳಗಡೆ ಮೂವ್ ಮಾಡಿದ್ರೆ ಫಿಲ್ ಅಪ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ವ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಫರ್ದರ್ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಸೊ ನೀವು ಇಷ್ಟೆಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಈಗ ನಾವು ಆಗಿರುವಂಥದ್ದು ರಿಜಿಸ್ಟ್ರೇಷನ್ ಆಗಿದೆ. ನಾವೀಗ ಪರ್ಸನಲ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು, ಡಿಸಬಿಲಿಟಿ ಏನಾದರೂ ಇದ್ದರೆ ಎಂಟ್ರಿ ಮಾಡಬೇಕು, ರಿಜಿಸ್ಟರ್ ಫಾರ್ ದ ಐಡೆಂಟಿಟಿ ಡೀಟೇಲ್ಸ್, ಅಪಾರ್ ID, ರಿಜಿಸ್ಟರ್ ಫಾರ್ ದ ಎಕ್ಸಾಮ್ ಸೆಂಟರ್ಸ್, ರಿಜಿಸ್ಟ್ರೇಷನ್ ಫಾರ್ ದ ಕ್ವಾಲಿಫಿಕೇಶನ್, ರಿಜಿಸ್ಟ್ರೇಷನ್ ಆಫ್ ಅಡಿಷನಲ್ ಡೀಟೇಲ್ಸ್, ರಿಜಿಸ್ಟರ್ ಫಾರ್ ದ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆ್ಯಂಡ್ ಕ್ಯಾಪ್ಚರ್ ಲೈವ್ ಫೋಟೋಗ್ರಾಫ್, ಅಪ್ಲೋಡ್ ದ ಡಾಕ್ಯುಮೆಂಟ್ಸ್ ಆ್ಯಂಡ್ ಫೈನಲ್ ಸಬ್ಮಿಟ್. ಇಷ್ಟು ಸ್ಟೆಪ್ಸನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಸೊ ಈಗ ಒಂದೊಂದೇ ಬರೋಣ. ರಿಜಿಸ್ಟರ್ ಪರ್ಸನಲ್ ಡೀಟೇಲ್ಸ್ ಇದೆ, ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಇದು ನೋಡ್ಬೋದು. ರಿಜಿಸ್ಟರ್ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಗೆ ಬರುತ್ತೆ. ಇಲ್ಲಿ ಡೀಟೇಲ್ಸ್ ಏನೇನೆಲ್ಲ ಕೆಲವೊಂದು ಎಂಟ್ರ್ ಮಾಡಿದ್ದೀವಿ. ಸೊ ಇನ್ನೂ ಏನಾದ್ರು ಡೀಟೇಲ್ಸ್ ಕೆಳಗಡೆ ನೋಡ್ಬೋದು, ಮತ್ತು ಡೀಟೇಲ್ಸನ್ನು ಕೇಳುತ್ತೆ, ಅದನ್ನು ಎಂಟ್ರ್ ಮಾಡ್ಕೊ ಬನ್ನಿ ಒಂದೊಂದೇ ಡೀಟೇಲ್ಸನ್ನು. ನ್ಯಾಷನಾಲಿಟಿ ಆಗಲಿ, 12th ಪಾಸಿಂಗ್ ಇಯರ್ ಅಂದರೆ ಯಾವ ಸ್ಟೇಟಲ್ಲಿ ನೀವು ಪಾಸ್ ಆಗ್ತಿದ್ದೀರಾ ಅನ್ನೋದನ್ನು ಎಂಟ್ರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕೆಟಗರಿ, ನಿಮಗೆ ಯಾವುದು ಕೆಟಗರಿ ಬಂದರೆ ಅದು ಅಪ್ಲಿಕೇಬಲ್ ಆದರೆ ಅದನ್ನು OBC ಜನರಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ನ, OBC ನಾನ್ ಕ್ರೀಮಿ ಲೇಯರ, SCನ, STನ ಜನರಲ್ ಅಂತ ಅಂದ್ಬಿಟ್ಟು. ಇದು ಮತ್ತೆ ಜ್ಞಾಪಕ ಇಟ್ಕೊಳ್ಳಿ, ಇದು ಸ್ಟೇಟದು ಸರ್ಟಿಫಿಕೇಟ್ಸ್ ಇದಕ್ಕೆ ಅಪ್ಲಿಕೇಬಲ್ ಆಗೋದಿಲ್ಲ. ನೀವು ಜನರಲ್ ಇಲ್ಲಿ ಕೆಟಗರೀಸ್ ಬರೋದು, ಈಗ ಕರ್ನಾಟಕ ಸ್ಟೇಟಲ್ಲಾದರೆ 2A 3A 2B 3B ಅನ್ನೋದು ಬರುತ್ತೆ ನಿಮಗೆ ಇಲ್ಲಿ. ಬಟ್ ಇಲ್ಲಿ ಆ ಥರ ಇರೋದಿಲ್ಲ. ಇಲ್ಲಿ ಬರುವಂಥದ್ದು ಇಷ್ಟು ನೋಡುತ್ತಿದ್ದೀರಲ್ಲ ನೀವು, ಕಂಪ್ಲೀಟಾಗಿ 5 ಅಷ್ಟೇ ಕೆಟಗರಿ ಬರುವಂಥದ್ದು. ಜನರಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್, OBC ನಾನ್ ಕ್ರೀಮಿ ಲೇಯರ್, SC ಅಥವಾ ST ಅಥವಾ ಜನರಲ್, ಇಷ್ಟರಲ್ಲಿ ನೀವು ಯಾವ್ದು ಅಪ್ಲಿಕೇಬಲ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು SC ST ಅಥವಾ ಯಾವುದೇ ಕೆಟಗರಿನ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಬೇರೆ ಅದರ್ ದ್ಯಾನ್ ಜನರಲ್ ಸೆಲೆಕ್ಟ್ ಮಾಡಿದ್ರೆ ನೀವು ಕಂಪ್ಲೀಟಾಗಿ ಅಲ್ಲಿ ಡೀಟೇಲ್ಸನ್ನು RD ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಡೀಟೇಲ್ಸನ್ನು ನೋಡ್ಬೋದು ಇಲ್ಲಿ, ಡು ಯು ಹ್ಯಾವ್ ವ್ಯಾಲಿಡ್ ಕೆಟಗರಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಆಥರೈಸ್ ಗೌರ್ಮೆಂಟ್ ಆಫೀಸ್ ಅಂತ ಇದೆ. ಸೊ ಎಸ್ ಅಂತ ಇದ್ದರೆ ಎಸ್ ಅಂತ ಹಾಕಬೇಕು, ನೋ ಅಂತ ಇದ್ದರೆ ಹ್ಯಾವ್ ಅಪ್ಲೈಡ್ ಬಟ್ ಅವೈಟಿಂಗ್ ಫಾರ್ ದ ಸರ್ಟಿಫಿಕೇಟ್, ಇಲ್ಲ ಅಂದರೆ ಸರ್ಟಿಫಿಕೇಟನ್ನು ಮಾಡಿಸ್ಕೊಂಡು ಆ ಡಾಕ್ಯುಮೆಂಟ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇಲ್ಲ ಅಂತಂದರೆ ನೀವು ಯಾವ ಕೆಟಗರಿ, ಜನರಲ್ಗಾದರೆ ಯಾವುದೇ ಸರ್ಟಿಫಿಕೇಟ್ ಬೇಕಾಗಿಲ್ಲ ಇಲ್ಲಿ. ಬಟ್ ರಿಸರ್ವೇಷನ್ ಇರುತ್ತೆ ಇವುಗಳಿಗೆ, ಜನರಲ್ ಎಕನಾಮಿಕಲ್ ವೀಕರ್ ಸೆಕ್ಷನ್, OBC ನಾನ್ ಕ್ರೀಮಿ ಲೇಯರ್, SC STಗೆ. ಸೊ ನೋಡಿಕೊಂಡು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಅಪ್ಲೈ ಮಾಡ್ಕೊಳ್ಳಿ, ಇದ್ದರೆ ಆ RD ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಜನರಲ್ಗೆ ಯಾವುದೇ ರಿಸರ್ವೇಷನ್ ಇರೋದಿಲ್ಲ, ಹಾಗಾಗಿ ಯಾವುದೇ ನಿಮಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನೆಕ್ಸ್ಟ್ ಕನ್ಫರ್ಮ್ ಕೆಟಗರಿ ಇದೆ, ಕೆಟಗರಿನ ಮತ್ತೆ ಎಂಟ್ರಿ ಮಾಡಬೇಕಾಗತ್ತೆ. ಆರ್ ಯು ಡಯಾಬಿಟಿಕ್ ಅಂತ ಇದೆ, ಡಯಾಬಿಟಿಕ್ ಪೇಷಂಟ್ ಆಗಿದ್ದರೆ ನೀವು ಎಸ್ ಅಂತ ಕ್ಲಿಕ್ ಮಾಡಿ, ಯಾಕೆಂದರೆ ಎಕ್ಸಾಮಿನೇಷನ್ ಟೈಮಲ್ಲಿ ನಿಮಗೆ ಎಕ್ಸ್ಟ್ರಾ ಮೆಡಿಸಿನ್ಸನ್ನು ಕ್ಯಾರಿ ಮಾಡೋದಕ್ಕೆ ಅಲೋ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ, ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ಲೇಸ್ ಆಫ್ ರೆಸಿಡೆನ್ಸ್, ರೆಸಿಡೆನ್ಸ್ ಯಾವುದು ರೂರಲ್ಲ ಅರ್ಬನ್ನ, ಅಂದರೆ ನೀವೀಗ ಉಳ್ಕೊಂಡಿರುವಂತಹ ಪ್ಲೇಸು ರೂರಲ್ಲ ಅರ್ಬನ್ನ, ಅರ್ಬನ್ ಆಗಿದ್ರೆ ಅರ್ಬನ್ ಕ್ಲಿಕ್ ಮಾಡಿ, ರೂರಲ್ ಆಗಿದ್ರೆ ರೂರಲ್ಲ. ಗ್ರಾಮೀಣ ಭಾಗ್ಯದವರಾಗಿದ್ದರೆ ರೂರಲನ್ನು ಕ್ಲಿಕ್ ಮಾಡಿ, ಸಿಟಿಯವರಾಗಿದ್ದರೆ ನೀವು ಅರ್ಬನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್, ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟಿರುತ್ತೋ ರೇಂಜ್, ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು 6 lakhs ಇದ್ದರೆ 6 lakhs ಸಮ್ 10,000 ಇದ್ದರೆ 6 lakhs to 7 lakhs ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಿಮಗೆ 80,000 ಇದ್ದರೆ ಅಪ್ ಟು 1 lakh ಇದೆ, ಇಲ್ಲಿ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೋ ಅದನ್ನು ನೀವು ಮೆನ್ಷನ್ ಮಾಡಿ. ನೆಕ್ಸ್ಟು
ಬಿಲಾಂಗ್ಸ್ ಟು ಮೈನರ್ ಕ್ಯಾಟಗರಿ, ಮೈನರ್ ಕ್ಯಾಟಗರಿ ಇದ್ದರೆ ನೀವು ಎಸ್ ಅಂತ ಹಾಕಿ, ನೋ ಅಂತ ಇದ್ದರೆ ನೋ. ಕಂಟ್ರಿ ಆಫ್ ರೆಸಿಡೆನ್ಸ್, ನೀವು ರೆಸಿಡೆನ್ಸ್ ಯಾವುದರಲ್ಲಿ, ರೆಸಿಡೆನ್ಸ್ ಯಾವ ಕಂಟ್ರಿಯಲ್ಲಿ ನೀವು ಇರೋದಂತ ಇಂಡಿಯಾ ಡೆಫಿನೆಟ್ಲಿ. ಮೋಡ್ ಆಫ್ ಪ್ರಿಪ್ರೇಷನ್, ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ದೀರಾ ಎಕ್ಸಾಮಿನೇಷನ್ಗೆ ಅಂತಂದರೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಅದರಲ್ಲೇನು ಆಪ್ಷನ್ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ, ನೀವು ಯಾವ್ದು ಬೇಕಾದ್ರೂ ಸೆಲ್ಫ್ ಸ್ಟಡಿ, ಕೋಚಿಂಗ್, ಅದರಲ್ಲೇನು ಡಿಫ್ರೆನ್ಸ್ ನಿಮ್ಗೇನು ಆಗಲ್ಲ. ನೆಕ್ಸ್ಟ್ ಬಂದು ಡ್ಯೂ ಇಂಟೆಂಟ್ ಟು ವೇರ್ ದ ಟ್ರೆಡಿಷನಲ್ ಡ್ರೆಸ್ ವೈಲ್ ಅಪಿಯರಿಂಗ್ ಇನ್ ದ ನೀಟ್ ಎಕ್ಸಾಮಿನೇಷನ್ ಅಂತಂದರೆ ಕೆಲವರಿಗೆ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಟ್ರೆಡಿಷನಲ್ ಡ್ರೆಸ್ ಇರುತ್ತೆ. ಸೊ ಆ ಡ್ರೆಸ್ನಲ್ಲಿ ಏನಾದರೂ ನೀವು ಅಪಿಯರ್ ಆಗೋದಕ್ಕೆ ಇಷ್ಟಪಡ್ತೀರಾ ಅಂತ ಇದ್ದರೆ ಎಸ್ ಅಂತ ಇದ್ದರೆ ಎಸ್ ಅಂತ ಹಾಕಿ, ನೋ ಅಂತ ಇದ್ದರೆ ನೋ ಅಂತ ಹಾಕಿ. ಅಂದರೆ ಅದಕ್ಕೆ ಒಂದು ಡ್ರೆಸ್ ಕೋಡ್ ಇರುತ್ತೆ ನೀಟ್ ಎಕ್ಸಾಮಿನೇಷನ್ಗೆ, ಇದೇ ಥರದ ಡ್ರೆಸ್ ಕೋಡನ್ನು ವೇರ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಆ ರೀಸನ್ಗೆ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಕ್ಯಾಪ್ಚನ ಎಂಟ್ರಿ ಮಾಡಿ. ಕ್ಯಾಪ್ಚಾ ಏನು ಕೆಳಗಡೆ ಕೊಟ್ಟಿದ್ದಾರೆ, ನೆಕ್ಸ್ಟ್ ಆರ್ ಯು ಶೋರ್ ವಾಂಟ್ ಟು ಸಬ್ಮಿಟ್ ದಿಸ್ ಸೆಕ್ಷನ್, ಎಸ್ ಅಂದಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ಸೆಕ್ಷನ್ನು ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಮತ್ತು ನಿಮಗೆ ಏನಾದ್ರು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೇ ಇಶ್ಯೂಸ್ ಆಗಲಿ ಅಥವಾ ಏನೇ ಡೌಟ್ಸ್ ಬಂದರೂ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಖಂಡಿತವಾಗಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ಡಿಸಬಿಲಿಟಿ ಸ್ಟೆಪ್ ಆಗಿರುತ್ತೆ. ಆರ್ ಯು ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದೀರಾ, ಎಸ್ ಇದ್ದರೆ ಎಸ್ ಅಂತ ಹಾಕಿ, ಬಟ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ನೋ. ಸೊ ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡ್ಬೋದು ಕ್ಯಾಪ್ಚಾ ಕೇಳುತ್ತೆ. ಒನ್ಸ್ ಅಗೇನ್ ಎಲ್ಲ ಸ್ಟೆಪ್ಗಳಿಗೂ ನಿಮಗೆ ಒಂದು ಕ್ಯಾಪ್ಚಾ ಇರುತ್ತೆ. ಸಬ್ಮಿಟ್ ಅಂಡ್ ನೆಕ್ಸ್ಟ್, ಎಸ್. ನೆಕ್ಸ್ಟ್ ಸ್ಟೆಪ್ ನಿಮಗೆ ಬಂದು ರಿಜಿಸ್ಟರ್ ಫಾರ್ ದ ಐಡೆಂಟಿಟಿ ಡೀಟೇಲ್ಸ್, ನಿಮ್ಮ ಐಡೆಂಟಿಟಿಯನ್ನು ಫೈಂಡ್ ಔಟ್ ಮಾಡೋಕ್ಕೆ ಅಂತಂದರೆ ಇದು ಆಧಾರ್ ಮೇಲೆ ನಿಮಗೆ ಇಲ್ಲಿ ಕ್ಯಾಪ್ಚರ್ ಮಾಡುತ್ತೆ ಫೋಟೋ, ಲೈವ್ ಫೋಟೋ. ಸೊ ಕ್ಯಾಪ್ಚರನ್ನು ಆಧಾರ್ ನಂಬರನ್ನು ಹಾಕಿ ಡೀಟೇಲ್ಸನ್ನು, ಅಂದರೆ ನಿಮ್ಮ ಆಧಾರ್ ಡೀಟೇಲ್ಸ್ ಏನೆಲ್ಲ ಇದೆ ಅದನ್ನು ತಗೊಳ್ಳೋದಕ್ಕೆ ನಾವು ಅನುಮತಿನ ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ. ಸೊ ಅದನ್ನು ನೀವು ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಸೊ ಆಧಾರ್ ನಂಬರನ್ನು ಮತ್ತೆ ಕನ್ಫರ್ಮ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಕ್ಯಾಪ್ಚಾ ಕೊಟ್ಟಿದ್ರಲ್ವ ಅದನ್ನು ಎಂಟ್ರಿ ಮಾಡಿ. ಫರ್ದರ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೆಕ್ಸ್ಟ್ ಬಂದು ನಿಮಗೆ ರಿಜಿಸ್ಟರ್ ಅಡಿಷನಲ್ ಡೀಟೇಲ್ಸ್ ಅಂತ ಇದೆ. ನೀವೇನಾದ್ರು ಟ್ವಿನ್ಸ್ ಏನಾದರೂ ಆಗಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಇದ್ದರೆ ಬಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೋ ಅಂತ ಇದ್ದರೆ ನೋ, ಟ್ವಿನ್ಸ್ ಇಲ್ಲ ಅಂತಂದರೆ ನೀವು ಟ್ವಿನ್ಸ್, ಯಾಕಂದರೆ ಟ್ವಿನ್ಸ್ ಏನಾದ್ರು ಎಕ್ಸಾಮಿನೇಷನ್ ಬಂದಾಗ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಕೆಲವೊಂದು ಡೀಟೇಲ್ಸನ್ನು ಕೇಳ್ತಾರೆ. ಸೊ ಟ್ವಿನ್ಸ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ಹ್ಯಾವ್ ಯು ಎವರ್ ಅಪಿಯರ್ಡ್ ನೀಟ್ ಎಕ್ಸಾಮಿನೇಷನ್ ಅಂತ, ನೀವೇನಾದ್ರು ಮೊದಲೇ ಏನಾದ್ರು ನೀಟ್ ಎಕ್ಸಾಮಿನೇಷನ್ ಬರೆದಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ಮತ್ತು ಪ್ಲೇಸ್ ಆಫ್ ಬರ್ತ್, ಯಾವ ಕಂಟ್ರಿಯಲ್ಲಿ ನೀವು ಬರ್ತ್ ಆಗಿರೋದು, ನೆಕ್ಸ್ಟ್ ಸ್ಟೇಟ್ ಯಾವುದು, ಹಾಗೆ ನೆಕ್ಸ್ಟ್ ಬಂದು ಡಿಸ್ಟ್ರಿಕ್ಟ್ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕೊಟ್ಟಿರುವಂಥದ್ದನ್ನು ಎಂಟ್ರಿ ಮಾಡಿ. ಕ್ಯಾಪ್ಚಾನ ಕೊಟ್ಟು ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್, ಎಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಬರುತ್ತೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕಾಗತ್ತೆ. ಅಂದರೆ ಪೇರೆಂಟ್ಸ್, ಆಗಲೇ ನಿಮಗೆ ಹೇಳಿದೆ ನಾನು ನಿಮಗೆ 2 ಕಾಂಟ್ಯಾಕ್ಟ್ ನಂಬರನ್ನು ಇಟ್ಕೋಬೇಕು, ಹಾಗೆ 2 ಮೇಲ್ ಐ ಡಿ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಈಗ ಆಲ್ರೆಡಿ ಒಂದು ಮೊಬೈಲ್ ನಂಬರ್ ಮತ್ತು ಒಂದು ಮೇಲ್ ಐ ಡಿನ ಕೊಟ್ಟಿದ್ದೀರಲ್ವ, ಈಗ ಸೆಕೆಂಡ್ ಕಾಂಟ್ಯಾಕ್ಟ್ ನಂಬರ್ ಮತ್ತು ಮೇಲ್ ಐ ಡಿನ ಯೂಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀವು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ, ಕಂಟ್ರಿ ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರಿಯನ್ನು ಆಟೋಮೆಟಿಕಲಿ 91 ಬರುತ್ತೆ ಕಂಟ್ರಿ ಕೋಡು. ಹಾಗೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಮೇಲ್ ಅಡ್ರೆಸ್ಸನ್ನು, ಸೆಕೆಂಡ್ ಮೇಲ್ ಅಡ್ರೆಸ್, ನೀವು ಆಲ್ರೆಡಿ ಎಂಟ್ರಿ ಮಾಡಿರೋ ಡೀಟೇಲ್ಸನ್ನು ಎಂಟ್ರಿ ಮಾಡಿದ್ರೆ ತೊಗೊಳ್ಳೋದಿಲ್ಲ. ಫಸ್ಟ್ ನಂಬರ್, ಕಾಂಟ್ಯಾಕ್ಟ್ ನಂಬರ್, ಮೇಲ್ ಐ ಡಿ ಮೆನ್ಷನ್ ಮಾಡಿದ್ರಲ್ಲ ಅದು ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಎಂಟ್ರಿ ಮಾಡಿದ್ರೆ ತೊಗೊಳ್ಳೋದಿಲ್ಲ. ಬೇರೆದು ಆಗಲೇ ನಾನು ಹೇಳಿದೆ 2 ಕಾಂಟ್ಯಾಕ್ಟ್ ನಂಬರ್ 2 ಮೇಲ್ ಐ ಡಿ, ಸೆಕೆಂಡ್ ಒನ್ನನ್ನು ಎಂಟ್ರಿ ಮಾಡ್ಕೊಳ್ಳಿ. ಈಗ ಅದಾದಮೇಲೆ ಕ್ಯಾಪ್ಚಾನ ಎಂಟ್ರಿ ಮಾಡಿ. ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಒ ಟಿ ಪಿ ಬರುತ್ತೆ ಮೇಲ್ ಐ ಡಿಗೂ ಮತ್ತು ಮೊಬೈಲ್ ನಂಬರ್ಗೆ. ಆ ಒ ಟಿ ಪಿನ ಎಂಟರ್ ಮಾಡಿ, ಮತ್ತೆ ಕ್ಯಾಪ್ಚಾ ಎಂಟ್ರಿ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಇಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ. ಓಕೆ, ವೆರಿಫೈ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಇಂಟಿಗ್ರೇಟೆಡ್ ಕ್ಯಾಮ್ರಾದಲ್ಲಿ ನಿಮಗೆ ಇದು ಫೋಟೋ ಕ್ಯಾಪ್ಚರ್ ಆಗುತ್ತೆ, ಲೈವ್ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಹಾಗೆ ನಿಮಗೆ ಆಧಾರ್ ಕಾರ್ಡ್ಗೆ ವೆರಿಫಿಕೇಷನ್ ಆಗೋದ್ರಿಂದ ಸೊ ಪ್ರಾಪರಾಗಿ ಲೈಟಲ್ಲಿರುವಂಥದ್ದನ್ನು ನೀವು ಕ್ಯಾಪ್ಚರ್ ಮಾಡ್ಕೊಳ್ಳಿ. ಸೊ ಅಲೋ ದಿಸ್ ಟೈಮ್ ಅಂತ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈಗ ಲೈವ್ ಕ್ಯಾಪ್ಚರ್. ಇಲ್ಲಿ ಫೋಟೋ ಪ್ರಾಪರಾಗಿ ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇರೋದಂತಲೇ ಇಟ್ಕೊಂಡು
ನೀವು ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಅದೇ ಯಾವುದೇ ಆಬ್ಜೆಕ್ಟ್ಸ್ ಇಲ್ಲದೇ ಥರ ನೀವು ಕಂಪ್ಲೀಟಾಗಿ ಫೋಟೋನ ತಗೊಳ್ಳಿ, ಯಾವುದೇ ಆಬ್ಜೆಕ್ಟ್ಸ್ ಸಿಗದೋರ ಥರ ನಿಮಗೆ. ಇದು ಅಪ್ಲೋಡ್ ಮಾಡಿ. ಸೊ ಓಕೆ, ನೋಡ್ಬೋದು ಯುವರ್ ಕ್ಯಾಪ್ಚರ್ಡ್ ಇಮೇಜ್ ಹ್ಯಾಸ್ ಬೀನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ನೆಕ್ಸ್ಟ್ ನಿಮ್ಮ ಅಪ್ಲಿಕೇಶನಲ್ಲಿ ಆಧಾರ್ ಜೊತೆ ನೋಡಿ ಕಂಪೇರ್ ಆಗುತ್ತೆ. ಸೊ ಇಲ್ಲಿ ರೀಕ್ಯಾಪ್ಚರ್ ಅಥವಾ ಲೈವ್ ಫೋಟೋ ಅಥವಾ ಕೆಳಗಡೆ ನಿಮಗೆ 15 days ಆಫ್ ಅಪ್ಲಿಕೇಶನ್ ಕ್ಲೋಸರ್ ಮುಂಚೆ ಡಾಕ್ಯುಮೆಂಟ್ ಫೀಸ್ ಪೇ ಮಾಡೋದಕ್ಕೆ ಮುಂಚೆ. ಸೊ ಇದೇನಾದ್ರು ಮಿಸ್ ಮ್ಯಾಚ್ ಆದರೆ ನಿಮಗೆ ಮತ್ತೆ ಇನ್ನೊಂದ್ಸರಿ ನೀವು ವೆರಿಫಿಕೇಶನ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎರಡಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊ. ರೀಕ್ಯಾಪ್ಚರ್ ಇದ್ರೆ ಅಥವಾ ರೀಕ್ಯಾಪ್ಚರ್ ಮಾಡ್ಕೊಳ್ಳಿ, ಇನ್ನೊಂದ್ಸರಿ ನಿಮಗೆ ನೀಟಾಗಿ ಬೇಕು ಅಂತಂದರೆ. ಅಥವಾ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಅದು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಅದ್ರ ಮೇಲೆ ಪ್ರೊಸೀಡ್ ಆಗಿ. ನೆಕ್ಸ್ಟ್ ಬಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್. ನೀವು ಡಾಕ್ಯುಮೆಂಟ್ಸ್ ಆಗಲೇ ಫೋಟೋಗ್ರಾಫ್ ನಾನು ನಿಮಗೆ ಹೇಳಿದೆ, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು 80% ಫೇಸ್ ವಿತೌಟ್ ಮಾಸ್ಕ್ ಕವರ್ ಆಗಬೇಕಾಗತ್ತೆ ಟೋಟಲ್. ಅದು ನಿಮಗೆ ಮತ್ತೆ ಅದು ಸೈಜ್ ಬಂದು 10 to 200 KB ಇರಬೇಕಾಗತ್ತೆ. JPG ಫಾರ್ಮೇಟಲ್ಲಿ ಇರಬೇಕಾಗತ್ತೆ, JPG ಅಥವಾ JPG ಫಾರ್ಮೇಟು. ಮತ್ತು 10 ಫಿಂಗರ್ಸ್ ಆಗಲೇ ನಾನು ನಿಮಗೆ ಹೇಳಿದೆ, ಲೆಫ್ಟ್ ಮತ್ತು ರೈಟ್ ಹ್ಯಾಂಡ್ ಫಿಂಗರ್ಸ್ ಟೋಟಲ್, ಅದ್ರ ಜೊತೆಗೆ ತಂಬ್ ಇಂಪ್ರೆಷನ್ ಟೋಟಲ್ 6 ಫಿಂಗರ್ಸ್ದು ನಿಮಗೆ ತಂಬ್ ಇಂಪ್ರೆಷನ್ ಯಾವ ಥರ ಕೊಡಬೇಕು ಅಂತ ಹೇಳಿದ್ದೀನಿ. ಅದನ್ನು ಸಹ ರೆಡಿ ಮಾಡ್ಕೊಳ್ಳಿ, ಅದನ್ನು ಸಹ ಅಪ್ಲೋಡ್ ಮಾಡಬೇಕಾಗತ್ತೆ. ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗತ್ತೆ, ಅದು ಸಹ 10 to 100 KB ಇರಬೇಕಾಗತ್ತೆ. ಮತ್ತು 10th ಮಾರ್ಕ್ಸ್ ಶೀಟ್ ಇರಬೇಕಾಗತ್ತೆ, 10th ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಅದಾದಮೇಲೆ ನಿಮಗೆ ಪ್ರೆಸೆಂಟ್ ಪರ್ಮನೆಂಟ್ ಅಡ್ರೆಸ್ ಪ್ರೂಫ್ ಅಥವಾ ಆಧಾರ್ ಕಾರ್ಡ್ ನೀವು ಯಾವ್ದು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ಪ್ರೆಸೆಂಟ್ ಅಡ್ರೆಸ್ ಪ್ರೂಫಿಗೆ ಯೂಶಲಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿ. ಸೊ ಈ ಎಲ್ಲ ಡೀಟೇಲ್ಸನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇವುಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಥರ ರೀಸೈಜ್ ಮಾಡೋದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋದಲ್ಲಿ. ಒಂದು ಫೋಟೋಗ್ರಾಫ್ ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫೋಟೋಗ್ರಾಫನ್ನು ಯಾವ ಥರ ರೀಸೈಜ್ ಮಾಡುವಂಥದ್ದು. ಫೋಟೋ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ ಆದಮೇಲೆ ನೀವು ಅಲ್ಲಿ ಓಪನ್ ವಿತ್ ಅಂತ ಒಂದು ಆಪ್ಷನ್ ಬರುತ್ತೆ. ಓಪನ್ ವಿತ್ ಅಂತ ಒಂದು ಆಪ್ಷನ್ ಬರುತ್ತೆ. ರೈಟ್ ಕ್ಲಿಕ್ ಮಾಡಿದ್ರೆ ಓಪನ್ ವಿತ್ ಪೇಂಟ್ ಮೇಲೆ ಕ್ಲಿಕ್ ಮಾಡಿ. ಪೇಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡು ಫೋಟೋ ಈ ಥರ ಬರುತ್ತೆ ನಿಮಗೆ. ನಿಮ್ಗೆ ಏನಾದ್ರು ರೈಟ್ ಸೈಡ್ ಲೆಫ್ಟ್ ಸೈಡ್ ಏನಾದ್ರು ಎಕ್ಸ್ಟ್ರಾ ಸ್ಪೇಸಸ್ ಇದ್ದರೆ ಅದನ್ನು ಈ ಥರ ನೋಡಿ ಈ ಥರ ಚೇಂಜಸ್ ಮಾಡ್ಕೊಳ್ಳಿ. ಈ ಥರ ಮುಂದೆಗೆ ಮೂವ್ ಮಾಡಿದ್ರೆ ಸ್ಪೇಸ್ ಜಾಸ್ತಿ ಆಗುತ್ತೆ. ನಿಮ್ಗೆ ಏನಾದ್ರು ಈ ಥರ ಎಕ್ಸ್ಟ್ರಾ ಸ್ಪೇಸ್ ಇದ್ದರೆ ಅದನ್ನು ಈ ಥರ ಕರ್ಸರ್ ಮೂವ್ ಮಾಡೋದ್ರ ಮುಖಾಂತರವಾಗಿ ಡಿಕ್ರೀಸ್ ಮಾಡ್ಕೊಳ್ಳಿ. ಹಾಗೆ ರೀಸೈಜ್ ಅಂತ ಒಂದು ಆಪ್ಷನ್ ಇದೆಯಲ್ವಾ, ಅದ್ಮೇಲೆ ಕ್ಲಿಕ್ ಮಾಡಿ. ಈಗ ನೋಡ್ಬೋದು 80 KB ಇದೆ ಇದು. ಸಪೋಸ್ ನಿಮ್ದು ಏನಾದರೂ 200 KB 300 KB ಆ ಥರ ಇದ್ದಾಗ ಇನ್ನೂ ಸ್ವಲ್ಪ ಸೈಜನ್ನು ಕಡಿಮೆ ಮಾಡ್ಕೋಬೇಕು ಅಂತಂದಾಗ ರೀಸೈಜ್ ಮೇಲೆ ಕ್ಲಿಕ್ ಮಾಡಿ, ಫಿಕ್ಸೆಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನು ನಂಬರ್ ಇರುತ್ತೆ ಅದನ್ನು ರಿಡ್ಯೂಸ್ ಮಾಡಿ. ಈಗ 501 ಇದೆಯಲ್ವಾ, 501 ನಾನೇನು ಮಾಡ್ತೀನಿ ಅಂದರೆ 450 ಮಾಡ್ತೀನಿ. ಈಗ ಎಷ್ಟಿರುವಂಥದ್ದು 80 KB ಇದೆ. ಈಗ 500 ಇದ್ದಿದ್ದು 450 ಮಾಡಿದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಕಂಟ್ರೋಲ್ ಎಸ್ ಮಾಡಿ ಸೇವ್ ಮಾಡಿ. ಕಂಟ್ರೋಲ್ ಎಸ್ ಮಾಡಿ ಅಥವಾ ಸೇವ್ ಮಾಡಿದ್ರೆ ಆಟೋಮೆಟಿಕಲಿ ನೋಡ್ಬೋದು ಸೈಜು ಚೇಂಜ್ ಆಯಿತು. ಆಗಲೇ ಇದ್ದಿದ್ದು 80 KB ಇತ್ತು, 71 KB. ಈ ರೀತಿಯಾಗಿ ನೀವು ರೀಸೈಜನ್ನು ಮಾಡ್ಕೋಬೋದು. ಹಾಗೆ ಬೇರೆ ಫಾರ್ಮೇಟಲ್ಲಿರೋದನ್ನು JPG ಮಾಡೋದು ಯಾವ ಥರ ಅಂತಂದರೆ ಫೈಲ್ ಇದೆಯಲ್ವಾ, ಸೇವ್ ಆ್ಯಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ JPG ಫಾರ್ಮೇಟ್ ಅಂತ ಇದೆಯಲ್ಲ, JPG ಪಿಕ್ಚರ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ನೇಮನ್ನು ಕೇಳುತ್ತೆ, ನೀವು ಯಾವ ರೀತಿಯಾಗಿ ನೇಮನ್ನು ಬೇಕಾದ್ರೂ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ. ಅರ್ಥ ಆಗಿದೆಯಲ್ವಾ? ಈ ರೀತಿಯಾಗಿ ಮಾಡ್ಕೋಬೋದು, ನೀವು ರೀಸೈಜ್ ಮಾಡ್ಕೋಬಹುದು. ಹಾಗೆ ನೀವೇನು ಮಾಡಿ ಅಂತಂದರೆ ಅದನ್ನು ಆ ಫೋಟೋಸನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನೀಗ ಫೋಟೋ ಅಪ್ಲೋಡ್ ಮಾಡ್ತೀನಿ. ಫೋಟೋನ ಓಪನ್ ಕ್ಲಿಕ್ ಮಾಡಿ. ನೋಡಿ ಫೋಟೋ ನಿಮ್ಗೆ ಇಲ್ಲೇನಾಗಿದೆ, ಒರಿಜಿನಲ್ ಫೋಟೋ ಅಪ್ಲೋಡ್ ಆಯಿತು. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಕ್ಸಸ್ ಆಗಿದ್ರೆ ರೈಟ್ ಸೈಡಲ್ಲಿ ಬರುತ್ತೆ. ಓಕೆ ಸ್ನೇಹಿತರೆ, ನೋಡ್ಬೋದು ನೀವೆಲ್ಲ ಡಾಕ್ಯುಮೆಂಟ್ಸ್ ನಾನು ಈಗ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಇನ್ನೊಂದ್ಸರಿ ತೋರಿಸ್ತೀನಿ ನಿಮಗೆ. ಫಸ್ಟ್ ಆಫ್ ಆಲ್ ನೋಡಿ, ಈ ಪಿಕ್ಚರ್ಸ್ ನಿಮಗೆ ಕೆಲವೊಂದು ಪಿಕ್ಚರ್ಸು JPG ಫಾರ್ಮೇಟಲ್ಲಿ ಇರಬೇಕಾಗತ್ತೆ, ಕೆಲವೊಂದು PDF ಫಾರ್ಮೇಟಲ್ಲಿ ಇರಬೇಕಾಗತ್ತೆ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬಂದು ನಿಮಗೆ JPG ಫಾರ್ಮೇಟಲ್ಲಿ ಇರಬೇಕಾಗತ್ತೆ, 10 to 200 KB ಒಳಗಡೆ ಇರಬೇಕಾಗತ್ತೆ. ರೀಸೈಜ್ ಯಾವ ಥರ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿ ಫೋಟೋನ ಅಪ್ಲೋಡ್ ಮಾಡಿದ ಆದಮೇಲೆ ನಿಮಗೆ ಎಲ್ಲ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸನ್ನು ತೋರಿಸ್ತೀನಿ. ನೋಡಿ ಫೋಟೋ ನೋಡಿ ಈ ಥರ ಅಪ್ಲೋಡ್ ಆಗಿದೆ. ಹಾಗೆ ಸೆಕೆಂಡ್ ಒನ್ ಬಂದು ನಿಮಗೆ 10 ಫಿಂಗರ್ಸ್, ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ಫಿಂಗರ್ಸ್ ನೋಡ್ಬೋದು ಪಿಕ್ಚರ್ ಕಂಪ್ಲೀಟಾಗಿ ಯಾವ ರೀತಿಯಾಗಿ ಅಪ್ಲೋಡ್ ಆಗಿದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಬಂದು ಸಿಗ್ನೇಚರ್,
ಸಿಗ್ನೇಚರು ಸಹ ನೋಡ್ಬೋದು ನೀವಿಲ್ಲಿ ಕಂಪ್ಲೀಟಾಗಿ ಸಿಗ್ನೇಚರ್ ಅಪ್ಲೋಡ್ ಆಗಿದೆ. ಹಾಗೆ 10th ಮಾರ್ಕ್ಸ್ ಕಾರ್ಡ್ ಹಾಗೆ SSLC ಎರಡು ಒಂದೇ ಇರುತ್ತೆ. 10th ಮಾರ್ಕ್ ಶೀಟು ಮತ್ತು ಇಲ್ಲಿ ಏನು ಎರಡು ಕೊಟ್ಟಿದ್ದಾರೆ ನಿಮಗೆ ಕಾಲಮ್ ಕೊಟ್ಟಿದ್ದಾರೆ, ಕ್ಲಾಸ್ 10 ಮಾರ್ಕ್ ಶೀಟ್ ಮತ್ತು ಅಪ್ಲೋಡ್ 10th ಸರ್ಟಿಫಿಕೇಟ್. ಸೊ ಎರಡು ನಮಗೆ ಯೂಶಲಿ ಸ್ಟೇಟ್ ಅವ್ರಿಗೆ ಒಂದೇ ಆಗಿರುತ್ತೆ. ಸೊ ಹಾಗಾಗಿರೋದ್ರಿಂದ ಒಂದನ್ನೇ ಅಪ್ಲೋಡ್ ಮಾಡಿ. ಅದಾದಮೇಲೆ ಪ್ರೆಸೆಂಟ್ ಅಡ್ರೆಸ್ಗೆ, ಪರ್ಮನೆಂಟ್ ಅಡ್ರೆಸ್ಗೆ ನಿಮಗೆ ಆಧಾರ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡಬಹುದು. ನೋಡ್ಬೋದು ಆಧಾರ್ ಕಾರ್ಡನ್ನು PDF ಫಾರ್ಮೆಟಲ್ಲಿ ಇರಬೇಕಾಗತ್ತೆ, ಅದನ್ನು ಅಪ್ಲೋಡ್ ಮಾಡಿದ್ದೀವಿ. ಇಲ್ಲಿ 10th ಮಾರ್ಕ್ ಶೀಟು ಮತ್ತು ಅಡ್ರೆಸ್ ಪ್ರೂಫ್ ಲೈಕ್ ಆಧಾರ್ ಇದು ಕಂಪ್ಲೀಟಾಗಿ ನಿಮಗೆ PDF ಫಾರ್ಮೆಟಲ್ಲಿ ಇರಬೇಕಾಗುತ್ತೆ. ಇದನ್ನೆಲ್ಲ ಎಂಟ್ರಿ ಮಾಡಿ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ ಆದಮೇಲೆ ನೀವು ಇಲ್ಲಿ ಕ್ಯಾಪ್ಚಾ ಏನು ಬಂದಿದೆ ಆ ಕ್ಯಾಪ್ಚಾನ ಎಂಟ್ರಿ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಿಮಗೆ ಲಾಸ್ಟ್ ಸ್ಟೇಜ್ ಬಂದು ನಿಮಗಿಲ್ಲಿ ಫೈನಲ್ ಸಬ್ಮಿಷನ್. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದಾದಮೇಲೆ ಡೀಟೇಲ್ಸ್ ಏನೆಲ್ಲ ಕೊಟ್ಟಿರ್ತಾರೆ ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಒಂದೊಂದನ್ನೇ ಟಿಕ್ ಮಾಡ್ತಾ ಬನ್ನಿ, ಎಲ್ಲ ಡೀಟೇಲ್ಸು ಕರೆಕ್ಟಾಗಿದೆಯಾ ಇಲ್ವಂತ. ಸಪೋಸ್ ಏನಾದ್ರು ಮಿಸ್ಟೇಕ್ ಏನಾದ್ರು ಇದ್ದರೆ ಕರೆಕ್ಟ್ ಏನು ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ, ನೀವು ಎಡಿಟ್ ಮಾಡ್ಕೋಬೋದು. ಇದಾದ ನಂತರ ನಿಮಗೆ ನೀವೇನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀರಾ ನೋಡ್ಬೋದು. ಇಲ್ಲಿ ಕಾಣಿಸುತ್ತೆ ಕಂಪ್ಲೀಟಾಗಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರುವಂಥದ್ದು. ಸೊ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫೈನಲ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಯಾವುದೇ ಎಡಿಟ್ ಆಪ್ಷನ್ ಇರೋದಿಲ್ಲ. ಸೊ ನೀವೇನಾದ್ರು ಎಡಿಟ್ ಮಾಡ್ಕೊಳ್ಳೋಂಗಿದ್ರೆ ನೋ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೊಳ್ಳಿ. ಸೊ ಫೈನಲ್ ಸಬ್ಮಿಷನ್ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಬ್ಮಿಷನ್ ಮುಗೀತು. ಲಾಸ್ಟ್ ಸ್ಟೆಪ್ ಬಂದು ಫೀಸ್ ಪೇಮೆಂಟ್ ಮೇಲೆ ನೀವಿನ್ನೂ ಏನಾದ್ರು ಎಡಿಟ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಇದ್ದರೆ ಇಲ್ಲಿದೆ ನೋಡಿ ಆಪ್ಷನ್ ಇದೆ, ಎಡಿಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲ ನಾನು ಕಂಪ್ಲೀಟಾಗಿ ನಾನು ವೆರಿಫೈ ಮಾಡಿಬಿಟ್ಟು ಇಮೇಲ್ ಐ ಡಿನ ಫರ್ದರ್ ಪೇಮೆಂಟ್ ಮಾಡ್ತೀನಿ ಅಂತಂದರೆ ಇಮೇಲ್ ಐ ಡಿ ಮೇಲೆ ನೀವು ಕ್ಲಿಕ್ ಮಾಡಿ ವೆರಿಫಿಕೇಷನ್ಗೆ. ಇಮೇಲ್ ಐ ಡಿಗೆ ಒಂದು OTP ಬರುತ್ತೆ. OTP ಆದಮೇಲೆ ಅದನ್ನು ಕಂಪ್ಲೀಟಾಗಿ ಎಂಟ್ರಿ ಮಾಡಿ. ನೆಕ್ಸ್ಟ್ ನಿಮಗೆ ಪೇಮೆಂಟ್ ಆಗಿರುತ್ತೆ, ಫೀಸ್ ಪೇಮೆಂಟನ್ನು ಮಾಡಿ ನಿಮಗೆ ಅಲ್ಲಿ ಅಪ್ಲಿಕೇಶನ್ ಮುಗಿಯುತ್ತೆ. ಅಲ್ಲಿ ನಿಮಗೆ ಫೈನಲ್ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಷ್ಟು ಕಂಪ್ಲೀಟಾಗಿ ಪ್ರೊಸೀಜರ್ ನಿಮಗೆ ನೀಟ್ ಅಪ್ಲಿಕೇಶನನ್ನು ಅಪ್ಲೈ ಮಾಡೋದಕ್ಕೆ. ಸ್ಟಿಲ್ ನಿಮಗಿನ್ನೂ ಏನಾದರೂ ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಂದು ಒಂದು ವಾಟ್ಸಪ್ ಚಾನಲ್ ಇದೆ, ಹಾಗೆ ಟೆಲಿಗ್ರಾಮ್ ಒಂದು ಚಾನಲ್ ಇದೆ. ಸೊ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನಾನು ನಿಮಗೆ ಜಾಯ್ನ್ ಆಗಿ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಸಹ ಪಾಸ್ ಮಾಡ್ತಿರ್ತೀನಿ. ಈ ವಿಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಆಲ್.